ನೋಡಪ್ಪ, ಕಲ್ಲು ಗಟ್ಟಿಸಿದಂಗೆ ಆತ್ ನೋಡು. ಹಿಂಗಿರ್ಬೇಕು ಗಂಡ್ಮಕ್ಳು ಅಂದ್ರೆ ಒಂದ ನಿರ್ಧಾರ ಬೆಸ್ಟ್ ಇದು. ಈಗ ನಾನಂತರೂ ನನ್ನ ಅಭಿಪ್ರಾಯ ತಿಳಿಸಿನ್ರಿ ಯಜಮಾನ್ರೆ. ಕೇಳ್ರಿ, ನೀವು ನಿಮ್ಮ ಮೊಮ್ಮಗಳ ಅಭಿಪ್ರಾಯ ಕೇಳಿ ನಮಗೆ ಆರಾಮಾಗಿ ಹೇಳ್ರಿ, ಏನು ಅರ್ಜೆಂಟ್ ಇಲ್ರಿ. ಆತಪ್ಪ, ಆತ್, ಹಂಗ ಮಾಡೋಣಂತ. ಆದ್ರೆ ಏನ ಹೇಳು, ತುಂಬಿದ ಕೂಡ ತುಳುಕಲ್ಲ ಅಂತಾರಲ್ಲ, ಅದು ಸುಳ್ಳಲ್ಲ, ಅದು ಸುಳ್ಳಲ್ಲ. ಆತಪ್ಪ, ಚಲೋ ಆತ. ಮತ್ತು ತಾವಿನ್ನ ಅಪ್ಪಡೆ ಕೊಟ್ಟರೆ ನಾವು ಹೋಗಿ ಬರ್ತೀವ್ರಿ. ಮತ್ತು ನಿಮಗೂ ನಾವು ಟೈಮ್ ಕೊಡ್ಬೇಕಲ್ರಿ, ಹುಡುಗನ ಬಗ್ಗೆ ವಿಚಾರ ಮಾಡ್ಕೊಳಕ, ಮಂತನದ ಬಗ್ಗೆ ವಿಚಾರ ಮಾಡ್ಕೊಳಕ. ಅಯ್ಯಯ್ಯ ಅಕ್ಕರ, ಅದು ಎಂಥ ಮಾತ್ರಿ ಅದ. ಹಾಂ, ನಾವು ಎಲ್ಲರ ಸಾಧ್ಯ ರೀ ನಿಮ್ಮ ಮನೆ ಬಗ್ಗೆ ವಿಚಾರ ಮಾಡ್ಕೊಳ್ಳೋದು ಏನೈತ್ರಿ, ಇಡೀ ಊರಿಗೆ ಗೊತ್ತೈತ್ರಿ. ಆಮೇಲೆ ಹುಡುಗನ ಬಗ್ಗೆ ವಿಚಾರ ಮಾಡ್ಕೊಳ್ಳೋದು ಬೇಕಾಗೇ ಇಲ್ರಿ, ಇಲ್ಲೇ ಗೊತ್ತಾಗತ್ರಿ ನೋಡತ್ಲಿಗೇನ. ಬೇಡ್ರಿ ಅದು. ನಾವಂತ್ರು ಮಲ್ಲಯ್ಯಜ್ಜರ ಬಗ್ಗೆ ಹೊರಗ್ಲರ್ಗೆ ನಾವ ಹೇಳ್ತೀವಿ, ನಮ್ಮ ಮಲ್ಲಯ್ಯಜ್ಜರ್ ಹೆಂಗ್ ಅಂತದ್ರಾಗ ನಾವು ವಿಚಾರ ಮಾಡೋದಂತ್ರು ಸುಳ್ರಿ. ಅದು ಎಂತ ಗೌಡ್ರ ಮಂತನ ನೀವು ಸಾಧ್ಯ ಬಿಡ್ರಿ. ನಾವು ಅದ್ರದ್ ಬಗ್ಗೆ ಅಂತೂ ಇನ್ನೊಂದು ಮಾತಿಲ್ರಿ ಅಕ್ಕರ. ಈಗ ಅದರಿ ನಮ್ಮ ಹುಡುಗಿನ ಒಂದು ಮಾತು ಕೇಳಿ ಮತ್ತು ನಾವು ಮಾತಾಡಿ ಮುಂದಲ್ದ ಶುಭಾಶಯ ಶೀಘ್ರಂ ಅಂದ್ಬಿಡನ್ರಿ ಅಷ್ಟೇ. ಹಂಗಂದ್ರೆ ನಾವಿನ್ನ ಹೋಗ್ಬರದ್ರಿ. ಬೇಕಾದ್ರೆ ಒಂದ್ಸರಿ ನೀವು ಮಂತ ನೋಡಕ್ ಬರ್ರಿ. ಇಲ್ರಿ, ನಾವೇನು ಇನ್ನು ಮಂತ ನೋಡಕ್ ಏನು ಬರೋದಿಲ್ಲ. ಇನ್ನು ಹಣ್ಣಿಡಕ ನೀವ ಬಂದ್ಬಿಡ್ರಿ. ನಮ್ದು ಅಂತ ಮಾಡ್ಕೊಂಡು ಮುಂದೆ ನೀವು ಯಾವಾಗ ಅಂತೀರಿ ಹೋಗಿ ಮದುವೆ ಮಾಡ್ಬಿಡನ್ರಿ. ಆತ್ರಿ, ನೀವು ನಮ್ಗೆ ಯಾವುದಕ್ಕೂ ನಿಮ್ಮ ಹುಡುಗಿ ವಿಚಾರ ಮಾಡಿ ಹೇಳೇ ಬಿಡ್ರಿ, ನಾವು ಬರನ್ರಿ. ನಮಸ್ಕಾರ ರೀ ಅಕ್ಕರೆ. ಬರವ ತಂಗಿ, ಹೋಗ್ಬಾ ಹೋಗವ. ಎಂತ ಶಿಕ್ಕಿ ಐತಿ ನನಗೂ. ನಿನ್ನ ಕಾಲು ಹೋಗ್ಯಾವು, ಹೋಗಿ ಬಂದಿಟ್ಟು ಪಾನ್ಕ ತೊಂಬೋಗಿ ಎಲ್ಲಾರ್ಗ. ಆರ್ತಿ ಮಗಳ, ಅವನಪ್ಪ ಕರೀಲಿಕ್ಕಿನ ಆರ್ತೇವನ್ನ ಕೇಳ್ಬಿಡನು ಹೆಂಗ್ ಅನ್ಸಿದ ಹುಡುಗ ಏನಂತಂದು. ಹೆಂಗ್ ಅನ್ಸಿದ್ನವ ಹುಡುಗ? ನೋಡ್ದೆ ಇಲ್ಲ ಮಗಳ? ಏ ಮಗಳ, ಹಂಗ್ಯಾಕ್ ನಾಚ್ಕೋತೀವಿ? ಹೇಳು, ಹೆಂಗ್ ಅನ್ಸಿದ್ ಹುಡುಗ? ನಂಗೆ ಗೊತ್ತಿಲ್ಲ ದೊಡ್ಡಪ್ಪ, ನಿಮಗೆಲ್ಲ ಹೆಂಗ್ ಅನ್ಸಿದ್ನ ನನಗೂ ಹಂಗ ಅನ್ಸಿದಷ್ಟ. ನಮ್ಗೆ ಯಾರಿಗೂ ಚಲೋ ಅನ್ಸ್ಲಿಲ್ಲವಾ, ಮತ್ ನಿನಗೂ ಚಲೋ ಅನ್ಸ್ಲಿಲ್ಲನ? ಹೇಳ ಬಾಯ್ ಬಿಟ್ಟು ಮತ್ತೆ ಆಮೇಲೆ ಏನೋ ಅಂತಾರಲ್ಲ, ಹೆಂಗ್ ಅನ್ಸಿದ್ ಹುಡುಗ? ಹ್ಞೂವ, ನಿಮಗೆ ಚಲೋ ಅನ್ಸೇನಿಲ್ವೇ? ಮತ್ತೆ ನನ್ ಕೇಳಕತ್ತೀರಿ? ಹೋರತ್ತಾಗ ನಾಚಿ ನೀರಾಗಿಬಿಟ್ಟಾಳ. ದೊಡ್ಡವ ಕಾಡಿಸ್ಬಿಡ ದೊಡ್ಡವ. ನಿಮ್ಗೆಲ್ಲರಿಗೂ ಹೆಂಗೆ ಅನ್ಸಿತಿ? ನೀವೆಲ್ಲರೂ ಏನಂತೀರಿ, ನಾ ಅದಕ್ಕೆ ಅಂಕರು ರೆಡಿ ಇದ್ದೀನಿ. ನಂದಂತೂ ಎದಕ್ಕೂ ಅಬ್ಜೆಕ್ಷನ್ ಇಲ್ಲ. ನೀವಿಂಥ ಹುಡುಗನ್ ನೋಡಿ ಮದುವೆ ಆಗಂದ್ರೆ ಮದುವೆ ಹಾಕೀನಿ. ಹಾ ಮೇಡಮ್ ಅವರ, ನೀವು ನೋಡಿಲ್ಲನ ಹುಡುಗನ್ನ? ಹ್ಞೂ ಅಣ್ಣ, ನೋಡೀನಿ, ಇಲ್ಲ ಅಂದೇನು ನಾನು. ಮತ್ತೆ ಹೇಳು, ಹೆಂಗ್ ಅನ್ಸ್ದ? ಚಲೋ ಅನ್ಸಿದ್ನೇನು, ಚಂದ ಅನ್ಸಿದ್ನೇನು? ಹೇಳವ, ಹೆಂಗ್ ಅನ್ಸಿದ? ಹುಡುಗನಂತರೂ ಕೆಲಸ ಚಲೋ ಐತಿ, ಗೌರ್ಮೆಂಟ್ ನೌಕರಿ ಐತಿ. ಆಮೇಲೆ ಮಂತಂದಿಂದ ಅಂತರೂ ನೀನು ನೋಡಿದಿ, ನಾವು ನೋಡಿವಿ. ಮಂತಂದಿಂದ ಇನ್ನೊಂದು ಮಾತಿಲ್ಲ ಆತಂದು. ಮತ್ತು ನಿನಗೇನಾರ ಇಷ್ಟ ಆಗ್ಲಿಲ್ಲ ಮತ್ತು ಹಂಗದನ್ ಹಿಂಗದನ್ ಅಂತ ಏನಾರ ಅನ್ಸೈತನ? ಅಯ್ಯ, ಹಂಗದನ್ ಹಿಂಗನ ಅದಾನ ಅನ್ನಕ ಹುಡುಗ ಕೈ ತೊಳ್ಕೊಂಡು ಮುಟ್ಬೇಕು, ಹಂಗದನ. ನಮ್ಮ ಕರಿ ಬಸಪ್ಪ ಅಂತರೂ ಏನೇನು ಅಲ್ಲ ಇವನ ಮುಂದೆ. ಹೇಗದನ ಹುಡುಗ? ಒಳ್ಳೆಯ ಸಿನಿಮಾ ನಟ ಇದ್ದಂಗದನ, ಹೀರೋ ಇದ್ದಂಗದನ. ನಮ್ಮ ರಾಜ್ಕುಮಾರಪ್ಪನ ನೋಡ್ದಂಗ ಆತ. ಸುಮ್ನೀರಿ ಎಲ್ಲಾರು. ಆರ್ತಿ, ನಿನಗೆ ಹೆಂಗೆ ಅನ್ಸಿದ್ನ ಹುಡುಗ? ಬೇಷ್ ಅನ್ಸೇನಿಲ್ಲ. ಯಾಕಂದ್ರೆ ನಿನ್ನ ಅಭಿಪ್ರಾಯ ಭಾಳ ಅಂದ್ರೆ ಭಾಳ ಮುಖ್ಯ. ಯಾಕಂದ್ರೆ ನೀ ಅವನ ಜೊತೆ ಜೀವನ ಮಾಡಾಕಿ. ಹೇಳು ಮೊಮ್ಮಗಳ, ಹೆಂಗೆ ಅನ್ಸಿದ್ನವ ನಿನಗೆ? ಬೇಷ್ ಅನ್ಸಿದ್ನ? ಯಾಕಂದ್ರೆ ಅವ ಹುಬ್ಳಿಗೆ ಹೋಗ್ಕನಂತ. ಅಷ್ಟನ್ನತ್ಲಿಗೇನ ಹಣ್ಣಿಡ ಕಾರ್ಯಕ್ರಮ ಮುಗಿಸಾರ ಅವರು. ಅವ್ರಿಗಂಕರು ಅವಸರ ಐತಿ. ಇರವ ಒಬ್ಬ ನಮಗ, ಒಬ್ಬಾಕೆ ಮಗಳದ ಮದುವೆ ಆಗೈತಿ. ಅಜ್ಜ, ಕರೆ ಹೇಳ್ಬೇಕಂದ್ರ ಅವರು ನನಗಿಂತ ಹತ್ರಷ್ಟು ಚಂದದ ಅಜ್ಜ. ಆದ್ರೆ ನನಗೊಂದು ಏನಂದ್ರೆ, ನಾನು ಅವ್ರಿಗೆ ಯಾವ ಥರದಾಗೂ ನಾನು ಸೂಟ್ ಆಗಲ್ಲ ಅಜ್ಜ. ಆದ್ರೂ ಅವ್ರು ಯಾಕೆ ನಾನು ಒಪ್ಕೊಂಡ್ರೆ ಕ್ವಶನ್ನ ನನಗಿನ್ನ ಕಾಡಕತ್ತೈತಿ. ಅದು ಒಂದು ಗೊತ್ತಾಗಬೇಕಜ್ಜ ನನಗೆ. ಅದನ್ನ ಹೇಳ್ತೀನಿ ಕೇಳು ಮಗಳ. ಅವ್ರಿಗೆ ಚಂದಾಗಿ ಓದಿರಕ್ಕೆ ಮೇನ್ ಇತ್ತು. ಮತ್ತು ಸಂಸ್ಕಾರ ಎಲ್ಲ ಗೊತ್ತಿರಬೇಕು. ನಮ್ಮ ಮಂತನ ತೂಗಿಸ್ಕೊಂಡು ಹೋಗಕ್ಕೆ ಬೇಕು. ಯಾಕಂದ್ರೆ ಒಬ್ಬನ ಗಂಡ್ಮಗಲ್ಲ ಅದ ಅವ ಹುಡುಗನ ತಲೆಯಾಗಿ ಇದ್ದಿದ್ದು. ಅವರು ಒಬ್ಬಕ್ಕೆ ತಂಗಿನೂ ಸಂಭಾಳಿಸ್ಕೊಂಡು ಇಡೀ ಮಂತನ ಸಂಭಾಳಿಸ್ಕೊಂಡು ಹೋಗ ಅಂತಕ್ಕೆ ಬೇಕಂತ ಹುಡ್ಕಕತ್ತಿದ್ನಂತ. ನೀನು ಫೋಟೋ ನೋಡ್ಯಾನ, ನಿನ್ನ ಬಗ್ಗೆ ಗೊತ್ತೈತಿ. ಯಾಕಂದ್ರೆ ಸಣ್ಣವಿದ್ದಾಗಿದ್ದನು ನೋಡ್ಯಾನಲ್ಲ, ಹಂಗಾಗಿ ಒಪ್ಕೊಂಡಾನ. ಮತ್ತೇನಾರ ಐತನವ ನಿನಗೆ ಕ್ವಶನ್ನು? ತಲೆಯಾಗಿ ಏನಾರ ಡೌಟ್ ಇದ್ರು ಕೇಳು. ಇಲ್ಲ ದೊಡ್ಡಪ್ಪ, ನೀವೆಲ್ಲ ಹೆಂಗಂತೀರಿ ಹಂಗೆ ದೊಡ್ಡಪ್ಪ. ಹಂಗಾರೆ ನಾವು ಫೋನ್ ಮಾಡಿ ಹಣ್ಣಿಡಕ್ ಬಾ ಅಂತ ಹೇಳ್ಬಿಡು ನಾವು. ಹ್ಞೂ ಅಜ್ಜ, ಹೇಳ್ರಿ ಅಜ್ಜ. ಇನ್ನೇನವ ಶಾರವ, ಈಗ ನಿನಗೊಂದಿಷ್ಟು ಖುಷಿ ಆತನವ ಶಾರವ? ಮಗಳು ಒಳ್ಳೆ ಮನೆಗೆ ಸೇರಕತ್ತಾಳ, ಒಳ್ಳೆ ಹುಡುಗದನ, ಒಳ್ಳೆ ಮಂತನ ಐತಿ. ಇನ್ನೇನು ಬೇಕವ ನಿನಗ? ಏನಂತಿದಿ?
ಹ್ಞೂ ರೀ ಅತ್ತಿಯರ, ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಖರೇನ ರೀ, ಈಗ ಅನ್ಸಕತೈತಿ ನಮ್ಮ ಬಸ್ಸುಂದು ತಪ್ಪಿದ್ದು ಚಲೋನ ಆತ. ಅವಕಿನ ಹತ್ತರಷ್ಟು ಗುಣದಾಗ, ಹತ್ತರಷ್ಟು ನಡತಿ ಒಳಗ, ಹತ್ತರಷ್ಟು ಅಂದದಾಗ, ಎಲ್ಲದ್ರಾಗೂ ಹತ್ತರಷ್ಟು ಅದನ್ ಬಿಡ್ರಿ. ಅಂತಾತ್ನ ಸಿಕ್ಕನ್ರಿ ನನಗೆ ಅಳಿಯ ಆಗಿ. ನಂದೇನು ಇನ್ನೇನಿಲ್ರಿ ಅತ್ತಿಯರ, ಭಾಳ ಚಲೋ ಆತ್ರಿ, ಭಾಳ ಖುಷಿ ಆತ್ರಿ ಅತ್ತಿಯರ. ಆತ. ಮತ್ತೀಗ ಅವ್ರು ಹಣ್ಣು ಇಡಕ್ ಬರ್ತಾರ ಅನ್ಸಕ್ಕೂ, ಮತ್ತು ನಮ್ಮ ಶಿವಪ್ಪನ್ನು ಕರ್ಸು ನಾನು. ಅತ್ತಿಯರ, ನನಗೆ ಅವ್ರು ಬರೋದು ಇಷ್ಟ ಇಲ್ಲ ನೋಡ್ರಿ ಅತ್ತಿಯರ. ನೀವು ಮತ್ತೆ ಅವ್ರನ್ನ ಕರೆಸ್ತೀನಿ ಅಂದ್ರೆ ಮತ್ತೆ ನಾವು ಹೊರಗೆ ಹೋಗ್ತೀವ್ರಿ. ನಾವೀಗ ಅವ್ರು ಬಂದು ಬರಲಿಲ್ಲ ಅಂದ್ರೂ ನಾನು ಇವರು ಹೊರಗೆ ಹೋಗೋಣ ಅಂತಾನೆ, ಮಕ್ಕಳು ಕರ್ಕೊಂಡು ಹೊರಗೆ ಹೋಗೋಣ ಅಂತ ಅನ್ಕೊಂಡಿವ್ರಿ. ಈಗ ನಿಮಗೆ ಮಾವರಿಗೆ ಬೇಸರ ಮಾಡಬಾರ್ದು ಅನ್ನೋದು ಒಂದೇ ಕಾರಣಕ್ಕೆ ಸುಮ್ಮನಾದೀವ್ರಿ. ನನಗಂಕ್ರು ಇಷ್ಟ ಇಲ್ರಿ ಅತ್ತಿಯರ. ನಿಮಗೆ ಅನ್ಸಕ್ನ ಬೇಕಂದ್ರೆ ಕರ್ಸ್ಕೊಳ್ರಿ. ಹಂಗಲ್ಲವಾ, ಈಗ ಖುಷಿ ವಿಚಾರ. ಕೊನೆಗೆ 2 ದಿನದ ಮಟ್ಟಿಗೆರ ಕರ್ಸು ನಾನು ಅಂತ ಕೇಳಕತ್ತಾಳ ನಿಮ್ಮ ಅತ್ತಿ. ಮುಂದಿನ ಅದಾವಲ್ರಿ ಮಾವರ, ಇನ್ನ ಜಗ್ಗದವ್ರಿ. ಮದ್ವಿನ ಐತಲ್ರಿ, ಅವಾಗ ಕರ್ಸುನಂತ್ರಿ. ಬೇಕಾದ್ರೆ ಫೋನ್ಯಾಗ ಹಿಂಗಂತ ಹೇಳ್ರಿ. ಅದು ಎಲ್ಲಿ ಹೊಟ್ಟೆ ಉರ್ಕೊಂಡು ಏನಾರ ಶಾಪ ಹಾಕ್ತಾಳ ನೋಡ್ರಿ ಮತ್ತೆ ನನ್ನ ಮಗಳಿಗೆ. ಅದು ರೀ ನನಗೆ ಚಿಂತೆ ಎತ್ತಿರೋದು. ಆತಾಳವ, ಆತ್. ಅಪ್ಪ, ಹೇಳಪ್ಪ. ಕೊಡ್ತಣದ್ರ ಬಗ್ಗೆ ನಾಳೆ ಮಾತಾಡ್ತಾರನ ಹೆಂಗಪ್ಪ? ಏನೈತನಪ್ಪ, ಮತ್ತು ನಾವು ಮಂತ ನೋಡಕ್ ಹೋದಾಗ ಮಾತಾಡ್ತಿದ್ರ, ಮತ್ತು ಹಣ್ಣಿಡಕ್ ಬಂದಾಗನ ಮಾತಾಡ್ತಾರನ ನೋಡೋಣ. ಅಪ್ಪ, ಮತ್ತೆ ನನಗಂಕರು ಇರೋದು ಒಂದು ಹುಡುಗ, ಒಂದು ಹುಡುಗಿ. ನಾವು ಒಂದ ಮಗಳು ನನಗೆ. ನಾನಂತರೂ ಚಂದಾಗ ಕೊಟ್ಟ ಮದುವೆ ಮಾಡ್ತೀನಿ. ಅವ್ರು ಏನು ಕೇಳಿದ್ರು ಇಲ್ಲ ಅನ್ಬೇಡಪ್ಪ. ನಂಗೆ ಎಷ್ಟರ ಕಷ್ಟ ಆಗಲಿ, ನನ್ನ ಕೈ ಮೀರಿ ನಾನು ಮಾಡಿ ನನ್ನ ಮಗಳು ಮದುವೆ ಮಾಡ್ತೀನಪ್ಪ. ನನ್ನ ಮಗಳು ಸುಖವಾಗಿದ್ರೆ ಅಷ್ಟೇ ಸಾಕಪ್ಪ. ಅಯ್ಯ, ನೀ ಎಂತ ಮಾತು ಮಾತಾಡ್ತಿಲೆ? ನಿನಗೊಬ್ಬಕ್ಕಿಗೆ ಮಗಳನ್ನ? ಎಲ್ಲರಿಗೂ ಮಗಳಾಕಿ, ಮನಿ ಮಗಳಾಕಿ. ನಮ್ದು ಎಲ್ಲರದು ಐತಪ್ಪ ಕರ್ತವ್ಯ. ಅದೇನಾರ ಆಗ್ಲಿ, ಇಂಥ ಒಳ್ಳೆ ಸಂಬಂಧ ನಮ್ಮ ಆರ್ತೇವ್ ಸಿಗೋದಿಲ್ಲ. ಹಂಗಾಗಿ ನೀ ಏನು ಹೇಳೋದ ಬೇಡ, ಎಲ್ಲದಕ್ಕೂ ನಾ ತಯಾರದೀನಿ. ಬೀಗರು ಏನಂತಾರ ಅದಕ್ಕೆ ನಾನಂತರೂ ಹೂನ. ಆತ, ಇನ್ನು ಶುಭ ಕಾರ್ಯ ಚಾಲು ಮಾಡನ್ರೆ. ಹ್ಞೂ ಅಪ್ಪ, ಆತ. ಅವ, ನಾ ಒಂದಿಟ್ಟು ಕಾಲೇಜ್ ಕಡೆಗೆ ಹೋಗಿ ಬರ್ತೀನಿ. ಈಗ ಕಾಲೇಜ್ಲೆ ಎಲ್ಲ ಸೂಟಿ ಅದಾವಲ್ಲ, ಮೊನ್ನೆರ ಮುಗ್ದವು 12ನೇದು ಎಕ್ಸಾಮ್. ಮತ್ತೇನೈತಿ ಕಾಲೇಜ್ ಹೋಗಂತದ್ದು? ಏನಿಲ್ಲವಾ, ಮತ್ತು ಇನ್ನು ಚೆಕ್ಕಿಂಗಿಗೆ ಹೋಗ್ಬೇಕು ನಾವು. ಅದಕ್ಕೆ ಒಂದ್ಸರಿ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ಹೋಗಿ ಬರ್ತೀನಿ. ಆತು, ಓಯ್ ಬಾ. ಸವಿತಾ, ಸವಿತಾ. ಅಯ್ಯಯ್ಯ, ಯಾರದು? ಇನ್ಯಾರು ಎತ್ತೀರ? ಇನ್ಯಾರ್ದ್ರಿ ದನಿ? ಆ ಮನಿ ಹಾಳಿ ಮಾಯ ಮುಂದಾದ. ತಡ್ರಿ, ಏನ್ ಕೇಳ್ಬಿಡ್ತೀನಿ ಕಿನ್ನ. ಇವತ್ತಕ್ಕಿ ಕೂದ್ಲ ಹಿಡಿದು ನೆಲಕ್ ಬಡಿಲಿಲ್ಲ ಅಂದ್ರೆ ನಾ ಸವಿತಾನ ಅಲ್ಲ. ಏನೋ ತಿಳ್ಕೊಂಡಳಾಯ್ತು ನನ್ನ. ತೋ ಇನ್ಯಾಕ್ ಜಗಳ ಮಾಡಿದ್ರೇವ ನೀವಿಬ್ರು? ನೀವಳೆ ಅಕ್ಕಿ ಜೊತೆಗೆ ಜಗಳಕ್ಕೆ ಇಳಿತೀಯ ಬೇಡ ನೀನು ಸವಿತಾ. ಅದು ಮೊದ್ಲಕ್ಕೆ ವಜ್ಜಾಲ ಐತದ, ಅದ್ರ ಜೊತೆಗೆ ಏನು ಜಗಳ ಮಾಡಕತ್ಬಿಟ್ಟಿ ನೀನು? 3 ಮಂದಿ ಗಣಮಕ್ಳದಾರಂತಂದು ಬಾಯಿ ಮುಕ್ಳು ಎಲ್ಲ ಸೇರ್ಸಿ ಮಾತಾಡ್ತಾಳ. ಆಯ್ತು ತಡ್ರಿ ಅಕ್ಕಿದ. ಏ ಬಿಡ, ಅದಂತೂ 3 ಬಿಟ್ಟು ನಿಂತೈತಿ, ನೀನು 3 ಬಿಟ್ಟು ನಿಂತೀಯನ? ಸವಿತಾ, ಏನ್ ಬರ್ತೀಯ? ನಾನ ಮನಿ ಒಳಗೆ ಬರ್ಲ ಈಗ? ಏನ ಬೋಸುಡಿ, ನನ್ನ ಮನಿ ಒಳಗ ಬರ್ತೀಯಾಲೆ? ಮಾಡ್ತೀನಿ ತಡಿ. ಕರೀಲ ಯಪ್ಪ. ಇಲ್ಲಡ ಜಗಳ ಮಾಡಕ್ ನೀನ್ ಏನ್ ಹೇಳಯಪ್ಪ. ಅಯ್ಯಯ್ಯಯ್ಯಯ್ಯಯ್ಯ, ಇಲ್ಲಡ ದೊಡ್ಡ ಮನಿಯಾರು ಹಿಂಗ ಹಾದಿ ಬೀದಿ ನೀನ್ ತಗೊಂಡ್ ಜಗಳ ಮಾಡಿದ್ರ ಹೌದಂತಾರ. ನಾ ಕರಿಯ ಯಪ್ಪ, ನೀನ್ ಬಸಣ್ಣ ಕರಿ, ನೀನ್ ಎಂದಿನ. ಯವ್ವ, ನನಗಾಗೋದಿಲ್ಲ. ಆಮೇಲೆ ಅವ್ರಿಬ್ಬರು ಜಗಳ ಬಿಡ್ಸಕ್ಕೂ ನಾ ಹೋಗೋದಿಲ್ಲ. ಅದೇನ ಅಂತಾರಲ್ಲ, ಆ ಹೆಣ್ಮಗಳ ಯಪ್ಪ ಬಾಯಲ್ಲದು ಬಗದಾಳ, ಒಂದು ಮಾತಾಡ್ತಾಳ ಅಂದ್ರೆ ಯಪ್ಪ ಬೇಡ, ನನಗಾಗುದಿಲ್ಲವಾ. ನಾನು ಕೆಲಸದ ಹೊಲದಾಗ ನಾ ಹೊಲಕ್ಕೆ ಹೋಗ್ತೀನಿ, ಅಲ್ಲಿ ಹತ್ತಿ ತುಂಬರ್ ಬಂದಾರ ತುಂಬ್ಸಕ್ ಹೋಗ್ತೀನಿ ನಾನು. ನಡಿ, ಇನ್ನು ಇಡೀ ಊರ ಸೇರ್ಬೇಕು. ಹಂಗ ಬಾಯ್ ಮಾಡ್ತಾಳ. ಹೊಕ್ಕಿನ ತಡ್ರಿ, ನಾನ ಒಂದಿಟ್ಟು. ಬೇಡ ಹೋಗ್ಬೇಡ, ಸುಮ್ನಿರು. ಏನಲ್ಲೇ, ಎದಕ್ ಬಂದಿ ನನ್ನ ಮನೆ ಮುಂದೆ? ನಾಚಿಕೆ ಆಗದಲ್ಲ ನಿನಗ? ನಿನ್ ಯಾರು ಕರ್ದಾರ? ಇಲ್ಲಿ ಒಳಗೂ ಬಂದಿಯಲ್ಲ, ಒಳಗ ಬಂಕದಾಗ ಬಂದಿಯಲ್ಲ. ಏನ್ ಸಮಾಚಾರ? ನಾಚಿಕಿಲ್ಲ ನಿನಗೆ? ನನಗ ನಾಚಿಕೆ. ಆಮೇಲೆ ಬಾ ಇಲ್ಲಿ ನೋಡ್, ಬಾ ಇಲ್ಲಿ ಏನ್ ಮಾಡಿ ಅಂತ ನೋಡ್ಬಾ ನೀನು. ನಾನೇನ್ ಮಾಡೀನ್ಲೇ? ನಾ ಇವತ್ತು ಹೊರಗ ಬಂದಿಲ್ಲ. ನಾನೇನ್ ಮಾಡೀನಿ? ನಿಮ್ಮ ಮನಿ ಕೆಳಗೆ ನಡ್ಕೊಂತ ಹೊಂಟೀನಿ ನಾನು. ನನ್ನ ತಲೆ ಮೇಲೆ ನೀವು ಸುರಿತಿಯಲ್ಲ, ನಿನಗೇನ್ ಬಂದೈತಿ? ನೋಡಿಲಿ, ಇಡೀ ತಲಿದೆಲ್ಲ ತೋದ್ ತಪ್ಪಡಾಗ ಹೋಗೈತಿ. ಅಷ್ಟಕ್ಕೂ ನೀನ್ಯಾಕ ನಾ ನೀರ್ ಕೆಳ ಚೆಲ್ಲ ಜಾಗದ ಬಂದು ನೀ ಯಾಕೆ ನಿಂತಿದ್ದಿ ಕೆಳಗ ಬಗ್ಗಿ ನೋಡಾಕ? ಏನೋ ಬಾಯಕಿತ್ತಲ್ಲ ನಿಮ್ಮ ಮನ್ಯಾಗ ಅಂತ ಬಂದು ನಿಂತಿದ್ನ್ಯಾನ. ನನಗೆ ಹೆಂಗ್ ಗೊತ್ತಿತ್ತ ನೀನು ಮ್ಯಾಗಿಂದ? ಮತ್ತ ನೀನು ಅಂತಸ್ ಮನ್ಯಾಗ ಇರಕ್ಕೆಲ್ ನೀನು ಮಾಡಿ ಮನ್ಯಾಗ ನೀನು ಮತ್ತೆ ನಿನ್ ಸೊಕ್ ತೋರಿಸ್ಬೇಕಲ್ಲ, ಅದಕ್ಕೆ ನನಗೆ ನೀರು ಉಕ್ತೇನೆ ನೀನು. ನಮ್ಮ ಮನ್ಯಾಗ ಬಾಯರ ಆಗತ್ತ, ಇನ್ನೊಂದು ಮತ್ತೊಂದರ ಆಗತ್ತ. ನೀ ಯಾಕೆ ನೋಡಕ್ ಬಂದಿದ್ದೆ ಅದನ್ನ? ನೀನೇನ್ರ ಬಾಂದಿದ್ನೆ ನಾನು? ಅಯ್ಯಯ್ಯಯ್ಯ, ಬಾರಿ ಬಿಡ ನಿಂದ. ಅಲ್ಲ, ರೋಡ್ ಐತದ, ರೋಡಿಗೆ ನಿಂತಿ ನಾನು ರೋಡ್ ಐತಂತನ ನೀರುಗ್ಗಿನಿ. ನನಗೇನ್ ಗೊತ್ತಿತ್ತು ನೀ ಬಂದು ಎಲ್ಲ ಬಿಟ್ಟು ನಮ್ಮನಿ ಕಿಟಕಿ ಹತ್ರ ಬಂದು ನಿಂದಿರ್ತಿದಿ ಅನ್ನೋದು? ದೊಡ್ಡವ ಅಮ್ಮ ಕರೆಯಕತ್ತಾಳ.
ನೀ ಹೋಗವ ನೀನು, ನಾ ಬರ್ತೀನಂತ. ಈ ಬಿಡಾಡಿದ ಬಾಳ ಆಗೈತಿ, ಕಾಲ್ ಕೆರ್ಕೊಂಡ್ ಚಳಕ್ ಬರ್ತಾಳ. ನಮ್ಮ ಮನ್ಯಾಗ ಏನಾಕತ್ತದ ನೋಡಕ್ ಕದ್ದು ಕೇಳ್ಸಣಕ್ ನಿಂತಾಳ ನಮ್ಮ ಮನಿ ಕೆಳಗ. ನಾ ಮ್ಯಾಗಿಂದ ನೀರುಗ್ಗಿನೇ ಅದಕ್ ನೋಡಿಲ್ಲಿ ಬಂದಾಳ ನಿಂತಾಳಿಲ್ಲಿ. ಹೇಳರು ಕೇಳರು ಯಾರು ಇಲ್ಲ ಈ ಡುಮ್ಮಿಗೆ, ಅದಕ್ಕ ಹಿಂಗ ತಯಾರಾಗಿ ನಿಂತು ಬಿಟ್ಟೈತಿ ಕಲ 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 ಬಾಯಿ ಮಾಡ್ಕೊಂತ. ನೋಡು ಹೆಂಗ್ ಮಾತಾಡ್ತಾಳ. ನಿನಗಿಲ್ಲ ಹೇಳಾರು ಕೇಳಾರು, ನಾನು ಮಂದಿ ಮನಿಗೆ ಹೋಗಿ ನಿಂತಿಲ್ಲ, ನೀ ನನ್ನ ಮನಿ ಬಂದು ನಿಂತಿದಿ. ನೀ ನೋಡ್ಕೋ ಯಾರ ಮನಿ ಸುತ್ತಿ ಕಾಲು ಕೆರ್ಕೊಂಡ್ ಜಗಳ ಮಾಡ್ತಾರಂತ ಹೇಳಿ. ನಮ್ಮ ಮನ್ಯಾಗ ನಾವು ದುನಿಯಾ ಮಾಡ್ತೀವಿ, ನಿನಗೆ ಎದಕ್ ಬೇಕು? ಹಿಂಗಾಗದ ಮತ್ತ ಮೂರ್ ತೋಸಿ ಬ್ಯಾರೆ ಜೀವನದಾಗ ಗಂಟೆ ಅಲಾಡ್ಸಕ್ ಬಂದ್ರ ಹಿಂಗಾಗತ್ತ. ಈಗ ನೀರುಗ್ಗಿನಿ, ಇನ್ನೊಂದ್ಸರಿ ಬಂದ್ ನಿಂತ್ಕ ನಮ್ಮ ಮನಿ ಕೆಳಗ ಏನಿಲ್ಲ ದ್ವಾರದೊಂದು ಗುಣಕಾಲ ತಂದು ಎತ್ತಾಕ್ ನಿನ್ ತಲೆ ಮೇಲೆ ನೋಡಕಂತೆ ಅಂತ. ದೊಡ್ಡವ ಜಗಳ ಮಾಡಿದ್ ಸಾಕಂತ ಬರ್ಬೇಕಂತ ಬಾ ದೊಡ್ಡವ. ಅಯ್ಯಯ್ಯಯ್ಯ ನೀನೆಷ್ಟ್ ನಗ್ತೀಯ? ನೀ ಎಷ್ಟ್ ನಗ್ತಿದಿ? ನಿಮ್ ದೊಡ್ಡವ್ ಏನು ಹೇಳ್ಬಾರ್ದು ಹೇಳ್ಬಿಟ್ಲ. ಈಕಿ ಗುಂಡ್ಕಲ್ ಎತ್ತಕವರೆಗೂ ನಾ ಸುಮ್ಮ ಅಲ್ಲೇ ನಿಂತ್ಕೊಂಡಿರ್ತೀನಿ ನೋಡು ಚುಮ್ಮಾರಿ ತಿನ್ಕಂತ. ಬಂದ್ರು ಇಬ್ರು ತಾಯಿ ಮಗಳು. ಏನು ಮಗ್ಗಟ್ಟು ಸಿಗವ ಯಾಕೆ ಬೇಜಿಗವ? ಬೆಳಗಾದ್ರೆ ನಮ್ಮ ಅವನ ಜೊತೆ ಜಗಳ ಮಾಡ್ತೀಯಲ್ಲ, ಎದ್ದು ಕಾಣ್ತೀನಿ ನಾನು. ನಿಮ್ಮ ಅವನ ಜೊತೆಗೆ ಎಲ್ಲಿ ಜಗಳ ಮಾಡಿನ್ಲೆ? ನಿಮ್ ದೊಡ್ಡವನ ಜೊತೆಗಲ್ಲ ನಾ ಜಗಳ ಮಾಡೋದು. ನಿಮ್ಮವ್ವ ಸಂಬಾಯಿತ್ ಮನುಷ್ಯ ಹೇಳ್ದಾಳ, ಹೊರ ಬರೋದಿಲ್ಲ ನಿಂದ್ರುದಿಲ್ಲ. ನೋಡಿ ಇದು ಹೇಗೈತಿದು ಕೊಜ್ಜಾಲಿ ಕಲ 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 ಬಾಯಿ ಮಾಡ್ಕೊತ. ಊಟ ಆತ ಆರ್ತಿ? ಕಾವ್ಯ ಬಾ, ನಂದು ಊಟ ಆತ, ನಿಂದಾತ? ಯವ್ವ ನಿನ್ ಕೈ ಮುಗಿತೀನಿ ಕಾವ್ಯ, ನಿಮ್ಮವ್ವನ್ ಕರ್ಕೊಂಡು ಹೋಗು. ಆಗ ಅಲ್ಲಿಂದ ಚಲು ಮಾಡ್ಯಾಳ ಕ್ಯಾಸೆಟ್, ಹಳೆ ಕ್ಯಾಸೆಟ್ನ ತಿರುಗಿಸಿ ಹಾಕಿ ನನ್ನ ಜೀವ ತಿನ್ನಕತ್ತಾಳ. ಮಧ್ಯಾಹ್ನ ಒಂದಿಟ್ಟು ಮಕ್ಕೋತೀವಿ, ಮೆಸ್ಲಾಗ ಕರ್ಕೊಂಡು ಹೋಗ. ಇಲ್ಲಿಲ್ಲ ಇವತ್ತು ಇವ್ರವ್ವ ಎಡಮಗ್ಲು ಎದ್ದಾಳ, ತಲೆ ಮೇಲೆ ಗುಂಡ್ಕಲ ತಗೊಂಬಂದು ಎತ್ತಾಕ್ತೀನಿ ನೋಡ್ತೀರಿ ನೀನು. ಅಬ್ಬಾ ಅಪ್ಪ ಕರೆಕತ್ತನ್ ಬಾ. ಅಪ್ಪಗೇನೋ ಊಟಕ್ಕೆ ನೀರು ಕೊಡ್ಬೇಕಂತ ಬಾ ನೀನು. ಸಾಕು ಜಗಳ ಮಾಡಿದ್ದು ಬಾ. ನಾ ಬರ್ತೀನಂತ ಹೋಗು, ನೀರು ಗೆಳಲ್ಲಿ ತಲೆ ಮೇಲೆ. ಆಮೇಲೆ ಜಗಳ ಮಾಡುವಂತಂತ ಬಾ, ಅಪ್ಪಗೆ ಊಟಕ್ಕೆ ಕೊಡ್ಬೇಕಂತ. ಯಾಕ ನಿಮ್ಮ ಅಪ್ಪಗ ನೀ ಊಟಕ್ಕೆ ಕೊಟ್ರ ಗಂಟ್ಲಾಗ ಇಡ್ಕೊಳ್ಳೋದಂತಾನೆ, ನಾನ ಬಂದ ಕೊಡ್ಬೇಕಂತಾನೆ. ಯವ್ವ ನಂಗದು ಗೊತ್ತಿಲ್ಲ, ನೀ ನಡಿ ಮೊದ್ಲು ಮನೆಗೆ, ಆಮೇಲೆ ಜಗಳ ಮಾಡಕ್ಕಂತೆ ಅಂತ ನಡಿ. ಆರ್ತಿ ನೀನು ಕರ್ಕೊಂಡು ಹೋಗು ನಿಮ್ಮ ದೊಡ್ಡಮ್ಮರ್ನ. ನೋಡವ ಕಾವ್ಯ, ಈಗ ನೀನು ಬಂದಿ ಅನ್ನೋ ಒಂದ ಕಾರಣಕ್ಕ ನಿಮ್ಮ ಅವ್ನ ಇವಾಗ ಬಿಟ್ಟು ಕಳ್ಸಕತ್ತೀನಿ. ಇಲ್ಲ ಅಂದಿದ್ರು ನೋಡು ತಲೆ ಮೇಲೆ ಗುಂಡ್ಕಲ್ಲ ಎತ್ತಾಗ್ತಿದ್ದೆ ಕರೇನ. ಕಾಲು ಕೆರ್ಕೊಂಡ್ ಜಗಳ ಮಾಡ್ತಾಳೆ ಬಂದ್. ಆಮೇಲೆ ಹೇಳಿ ನಿಮ್ಮ ಅವ್ಗೆ ಚಂದಾಗ ತಿಳಿಸಿ, ನಮ್ಮ ಮನ್ಯಾಗ ನಾವು ಜಗಳ ಆಡ್ವಲ್ರೇಕ, ಏನಾರ ಮಾಡ್ವಲ್ರೇಕ, ಬಂದು ಕದ್ದು ಕೇರ್ಸೋಣ ಬಿಡನ್ನು. ನಮ್ಮ ಮನೆ ಸಮಾಚಾರ ಇಕ್ಕಿಗೆ ಅದಕ್ಕ